ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಭಾಳ ದಿನ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನು ಬಿಟ್ಟಿದ್ದೆ. ಇವತ್ತಿನಿಂದ ಕಂಟಿನ್ಯೂ ಮಾಡಬೇಕಂತ ಮಾಡಿದ್ದೀನಿ. ಮುಂಜಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೋಮವಾರ ನಮ್ಮ ಮನೆ ದೇವ್ರ ಜಾತ್ರೆ, ಹಾಗಾಗಿ ದೇವ್ರಿಗೆ ನೈವೇದ್ಯ ಕೊಡಬೇಕಂತ ಸ್ವಲ್ಪ ಹೋಳಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಕುಕ್ಕರ್ನ ಕಡಲೆಬೇಳೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಜಲ್ದಿನ ಕುದೀತದತ್ತ. ಹೆಂಗಿದ್ರು ಬೇಳೆ ಕುದಕ್ಕೆ ಟೈಮ್ ಬೇಕು, ಅದ್ರಲ್ಲೇ ಏನು ಮಾಡೋದು ಅಂತ ದೇವ್ರ ಪೂಜೆನ ಸ್ಟಾರ್ಟ್ ಮಾಡೀನಿ. ದೇವ್ರ ಪೂಜೆನ ಐತ್ರಿ. ಹಂಗೆ ಈ ಕಡೆ ಕುಕ್ಕರ್ ತೆಗೆದು ನೋಡಿದೆ, ಬೇಳೆನೂ ಕುದ್ದಿತ್ತು. ಮ್ಯಾಗಿನ ಎಕ್ಸ್ಟ್ರಾ ನೀರೇನದಲ್ರಿ ಅದನ್ನು ಒಂದು ಕಡಾಯಿದಾಗ ಹಾಕಿ ಜಾನಿಸ್ ತಕ್ಕೋಬೇಕು. ಈ ನೀರಿಂದನೇ ಸಾರು ಮಾಡಬೇಕು, ಭಾಳ ಚಲೋ ಆಗ್ತದೆ. ಅದಕ್ಕೆ ನಾವು ಕಟ್ಟಿನ ಸಾರು ಅಂತೀವ್ರಿ. ಇಲ್ಲಿ ನೋಡ್ತಿರ್ಬೇಕು ನಾನು ಹೆಂಗೆ ಮಾಡಾಕತ್ತೀನಿ. ಈ ಥರ ಮಾಡೋದ್ರಿಂದ ನೀರು ಸಪ್ರೇಟು ಬ್ಯಾಳೆ ಸಪ್ರೇಟು ಆಗುತ್ತೆ. ಅದ್ರೊಳಗೆ ಬ್ಯಾಳೆ ಒಳಗೆ ಸ್ವಲ್ಪ ನೀರು ಬಿಡಬಾರ್ದು. ಅದನ್ನೆಲ್ಲ ಕಂಪ್ಲೀಟಾಗಿ ಸೋಸಿ ತೆಗಿಬೇಕು. ತೆಗೆದ್ಬಿಟ್ಟು ಮತ್ತೆ ಕುಕ್ಕರ್ಗೆ ಹಾಕ್ಬೇಕ್ರಿ. ಬ್ಯಾಳೆ ಮತ್ತು ಬೆಲ್ಲ ಎರಡು ಕುಕ್ಕರ್ಗೆ ಹಾಕಿ ಚೆಂದ ಕುದಿಸ್ಕೋಬೇಕ್ರಿ. ನಾನಿಲ್ಲಿ 1 ಕಪ್ ಬ್ಯಾಳೆ ತೊಗೊಂಡಿನಿ, ಅದೇ 1 ಕಪ್ಪಿಂದ ಬೆಲ್ಲ ತೊಗೊಂಡಿನಿ ರೀ. ಎರಡು ಈಕ್ವಲ್ ಹಾಕೋದ್ರಿಂದ ಸ್ವೀಟ ಮೀಡಿಯಮ್ ಇರ್ತದೆ ರೀ. ಇನ್ ಕೇಸ್ ನಿಮಗೆ ಜಾಸ್ತಿ ಸ್ವೀಟ್ ಬೇಕಾಗಿದ್ರೆ ಸ್ವಲ್ಪ ಬೆಲ್ಲನೂ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ನೋಡ್ತಾ ಇದ್ದಾರಲ್ಲ ಯಾವ ಥರ ಸರಿಯಾಗಿ ಕೈ ಆಡಿಸ್ತಾ ಇದ್ದೀನಿ, ಇದೇ ಥರನೂ ಕೈ ಆಡಿಸ್ತಿರ್ಬೇಕು. ಸೀದೋಗೋ ಚಾನ್ಸಸ್ ಎಲ್ಲ ಇರ್ತದೆ ರೀ. ಅದಕ್ಕೆ ಅವಾಗವಾಗ ಕೈ ಆಡಿಸ್ತಿರ್ಬೇಕು, ಗಟ್ಟಿ ಆಗ್ತಿರ್ಬೇಕು. ಇವಾಗ ಆಗಿತ್ತಲ್ಲ ಈ ಥರ ಆಗ್ತಿರ್ಬೇಕು, ಹೂರ್ಣದ ರೀತಿ ಬರ್ತಿರ್ಬೇಕು ಇದೆಲ್ಲ. ಇವಾಗ ಮತ್ತು ಬ್ಯಾಳೆನೂ ಮಿಕ್ಸರ್ಗೆ ಹಾಕಿ ಹೂರ್ಣನೂ ರೆಡಿ ಮಾಡೀನಿ ರೀ. ಅದು ವಿಡಿಯೋ ಮಾಡೋದನ್ನು ನೆನಪಿರಲಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಹೋಳಿಗೆ ಹಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಫಸ್ಟ್ ಎಲ್ಲನೂ ಉಳ್ಳಿ ಮಾಡ್ತೀನಿ, ಆಮೇಲೆ ಪಟ ಅಂತ ಮಾಡ್ಕೋಬೋದು ಅಂತ. ಫಸ್ಟ್ ಒಂದು ಉಳ್ಳಿ ತೊಗೊಂಡು ಅದು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡ್ತೀನಿ ನಾನು. ಎಣ್ಣೆ ಹಚ್ಚಿ ನನಗೆಲ್ಲ ಬರೋದಿಲ್ಲ ರೀ, ಅದಕ್ಕೆ ಹಿಟ್ಟು ಹಚ್ಕೊಂಡೆ ಸ್ವಲ್ಪ ಗಟ್ಟಿನೇ ಇರ್ತದೆ ನನ್ನ ಹಿಟ್ಟು, ಅದಕ್ಕೆ ಹಿಟ್ಟು ಹಚ್ಚಿ ಮಾಡ್ತೀನಿ ನಾನು. ಇವಾಗ ಹೂರ್ಣ ತೊಗೋತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಇನ್ ಕೇಸ್ ನಿಮ್ಗೆ ದೊಡ್ಡ ಹೋಳಿಗೆ ಬೇಕಂದರೆ ಜಾಸ್ತಿ ಹೂರ್ಣ ತೊಗೋಬೇಕು, ಸಣ್ಣದು ಬೇಕಂದರೆ ಮೀಡಿಯಮ್ ಹೂರ್ಣ ತೊಗೋಬೇಕು. ನಾನು ಅಷ್ಟು ಮೀಡಿಯಮ್ಮೇ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಿದ್ದಾರಲ್ಲ ನಾನು ಯಾವ ಥರ ಫೀಲ್ ಮಾಡ್ತೀನಿ ಇದೇ ಥರ ಮಾಡಬೇಕು. ಆಮೇಲೆ ಎರಡೂ ಕಡೆನೂ ಹಿಟ್ಟು ಹಚ್ಚಬೇಕು, ಹಿಂದ್ಗಡೆನೂ ಮತ್ತು ಮುಂದ್ಗಡೆನೂ ಸಾಫ್ಟಾಗಿ ಲಟ್ಸ್ಕೋಬೇಕ್ರಿ, ಇಲ್ಲಾಂದ್ರೆ ಕೆಟ್ಟೋಗೋ ಚಾನ್ಸಸ್ ಇರ್ತದೆ ರೀ. ಇವಾಗ ನೋಡ್ತಿದ್ದಾರಲ್ಲ ನಾನು ಯಾವ ಥರ ಮಾಡತ್ತೀನಿ ರೀ, ಇದೇ ಥರ ಮಾಡ್ಬೇಕು. ಆವಾಗ ಸ್ವಲ್ಪ ಹೊಳ್ಸ್ಕೊಂಡಿರ್ಬೇಕು ರೀ, ಅಂದರೆ ರೌಂಡ್ ಶೇಪಿಗೆ ಬರ್ತಿರ್ತದೆ. ಸ್ವಲ್ಪ ದಂಡಿನೂ ತೀಡ್ತಿರ್ಬೇಕು ರೀ, ಇಲ್ಲಾಂದ್ರೆ ದಂಡೆಲ್ಲ ದಪ್ಪ ಆಗ್ಬಿಡ್ತವೆ. ಲಟ್ಸಿದಾದ್ಮೇಲೆ ಜಾಸ್ತಿ ಎಣ್ಣೆ ಹಚ್ಬೇಕು ರೀ, ಯಾಕಂದ್ರೆ ನಾವು ಹಿಟ್ಟು ಹಚ್ಚಿ ಮಾಡಿರ್ತೀವಲ್ಲ ರೀ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿದ್ರೆ ಚಲೋ ಆಗ್ತದೆ ರೀ. ಇವಾಗ ನೋಡತ್ತಿರಲ್ಲ ಹಚ್ಚೀನಿ ನೋಡಿರಿ ಯಾವ ಥರ ಬಂದದ್ರಿ. ಅದಕ್ಕೆ ಜಾಸ್ತಿ ಎಣ್ಣೆ ಅಪ್ಲೈ ಮಾಡ್ಬೇಕು ರೀ, ಅಂದರೆ ಸಾಫ್ಟಾಗೂ ಬರ್ತದೆ ರೀ. ಇವಾಗ ನೋಡ್ತಿದ್ದಾರಲ್ಲ ಈ ಥರ. ಇದು ಫೈನಲಾಗಿ ನನ್ನ ಪೂಜೆ ಈ ಥರ ಆಗಿತ್ತು ರೀ. ನೋಡ್ರಿ ಹೆಂಗೈತಿ. ನಾಳೆನೇ ಊರಿಗೆ ಹೋಗೋದಿತ್ತು ರೀ, ಅದಕ್ಕೆ ಸ್ವಲ್ಪ ಸಾಮಾನು ಅದು ತರೋದಿತ್ತಂತ ನಾನಿಲ್ಲಿ ವಿಶಾಲ್ ಮಾರ್ಟಿಗೆ ಬಂದಿದ್ದೆ ರೀ. ನನ್ನ ಹಸ್ಬೆಂಡ್ ಹೊರಗೆ ವೆಯ್ಟ್ ಮಾಡತ್ತಿದ್ದಾರೆ. ನಾನು ಬಂದರೆ ಸುಮ್ಮನೆ ಲೇಟ್ ಆಗುತ್ತೆ, ನೀನೇ ಪಟ ಅಂತ ಏನು ಬೇಕೋ ಅದನ್ನು ತೊಗೊಂಡು ಬಾ ಅಂತ ಹೇಳಿದರು. ಅದಕ್ಕೆ ಅರ್ಜೆಂಟ್ನಾಗ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ರೀ. ಇದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ನೋಡ್ರಿ ಇಲ್ಲಿ ಎಷ್ಟು ಕಮ್ಮಿ ರೇಟ್ನಾಗೆಲ್ಲ ಪ್ಲೇಟ್ಸ್ ಇದಾವೆ. ಜಸ್ಟ್ 40 ರುಪೀಸ್, 45 ರುಪೀಸ್ಗೆ ಇದು 80 ರುಪೀಸ್. ಇದು ಪ್ಲೇಟಾಗಿ ಯೂಸ್ ಮಾಡ್ಬೋದು, ಹೇಗಿನೂ ಯೂಸ್ ಮಾಡ್ಬೋದು ರೀ. ಲೈಕ್ ಗೆಸ್ಟ್ಸ್ ಬಂದಾಗೆಲ್ಲ ಕಾಫಿ ಟೀಗೆ ಅದು ಯೂಸ್ ಮಾಡ್ಬೋದು ರೀ. ನೀವು ನೋಡ್ತಿರ್ಬೇಕು ಭಾಳ ಚಂದ ಕಲೆಕ್ಷನ್ಸ್ ಎಲ್ಲ ಇದ್ದು ರೀ. ಇದು ನೋಡ್ರಿ ಜಸ್ಟ್ 30 ರುಪೀಸ್ಗೆ, ಮತ್ತು ಅದಕ್ಕೆ ಆಫರ್ ಪ್ರೈಸ್ ಆಗಿ ಜಸ್ಟ್ 20 ರುಪೀಸ್ನಾಗೂ ಬರ್ತದೆ ರೀ ಅದು. ನೋಡ್ರಿ ಇಲ್ಲೆಲ್ಲ ಚಂದ ಬೌಲ್ಸ್ ಎಲ್ಲ ಇದಾವೆ ರೀ, ವೈಟ್ ಕಲರ್ದು. ಇದು ಚಟ್ನಿಗೆ, ಸಾಂಬಾರ್ಗೆ, ಸೂಪ್ ಕುಡಿಯೋಕ್ಕೂ ಯೂಸ್ ಮಾಡ್ಬೋದು ರೀ, ಮಕ್ಳಿಗೆ ಊಟ ಮಾಡ್ಸೋಕ್ಕೂ ಯೂಸ್ ಮಾಡ್ಬೋದು ರೀ. ಅದೇ ಥರ ಎಲ್ಲ ಬ್ಲ್ಯಾಕ್ ಕಲರ್ ಐತಿ, ಇದು ಸ್ವಲ್ಪ ದೊಡ್ಡ ಸೈಜ್ ಐತೆ ರೀ. ಇದು 50 ರುಪೀಸ್. ಇದನ್ನು ಚಂದ ಇತ್ತು, ಅದಕ್ಕೆ ಗೆಸ್ಟ್ ಬಂದಾಗೆಲ್ಲ ಸೂಪ್ ಹಾಕ್ಕೊಡೋಕ್ಕೆ ಚಂದ ಅನ್ನಿಸ್ತದೆ. ನಾನು ಬರೀ ಪ್ಲೇಟು ಮತ್ತು ಬೌಲ್ಸ್ ಅಷ್ಟು ತೊಗೊಂಡೆ ರೀ. ಆಲ್ರೆಡಿ ಟೈಮ್ ಒಂದು ಭಾಳ ಆಗಿತ್ತು, ಮನೆಗೆ ಹೋಗಬೇಕು, ಲಗೇಜ್ ಪ್ಯಾಕ್ ಮಾಡಬೇಕು, ನಾಳೆ ಬೆಳಗ್ಗೆನೇ ಮತ್ತು ಊರಿಗೆ ಹೋಗಬೇಕಿತ್ತು. ಇದಾಗಿತ್ತು ಇವತ್ತಿನ ದಿನ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.